ಸರ್ಕಾರಕ್ಕೆ, ರೈತರ ಸಂಕಷ್ಟಕ್ಕೆ ಸ್ಪಂದಿಸದ ರಾಜ್ಯ ಸರ್ಕಾರಕ್ಕೆ, ದಲಿತರ ಹಣವನ್ನು ನುಂಗಿ ನೀರು ಕುಡಿದ ರಾಜ್ಯ ಸರ್ಕಾರ, ವಂಚಿತರಿಗೆ ನೀಡಲಿ 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 ಭ್ರಷ್ಟರ ಪಿತಾಮಹ ನಾಗೇಂದ್ರನಿಗೆ ಧಿಕ್ಕಾರ ಧಿಕ್ಕಾರ, ಭ್ರಷ್ಟನಿಗೆ ಮಂತ್ರಿ ಪಟ್ಟ ಕೊಟ್ಟ ಲಜ್ಜೆಗೆಟ್ಟ ಡಿಕೆ ಶಿವಕುಮಾರ್ಗೆ ಧಿಕ್ಕಾರ, ಭ್ರಷ್ಟಾಚಾರಿಗಳ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ, ಸಮರ್ಥನೆ ಮಾಡಿಕೊಳ್ಳುತ್ತಿರುವ ಹೈಕಮಾಂಡ್ಗೆ ಧಿಕ್ಕಾರ, ಅಯ್ಯಯ್ಯೋ ಅನ್ಯಾಯ, ದಲಿತರಿಗೆ ಅನ್ಯಾಯ, ಶೋಷಿತರಿಗೆ ಅನ್ಯಾಯ, ಕಾಂಗ್ರೆಸ್ ನಾಯಕರಿಗೆ ಧಿಕ್ಕಾರ, ಭ್ರಷ್ಟಾಚಾರಿಗೆ ಮಂತ್ರಿ ಪಟ್ಟ ಕೊಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಹೈಕಮಾಂಡ್ಗೆ ಎಟಿಎಂ ಆಗಿರುವ ನಾಗೇಂದ್ರನಿಗೆ, ಶೋಷಿತರಿಗೆ, ಪರಿಶಿಷ್ಟ ಪಂಗಡಕ್ಕೆ ನೀಡಲಿ 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 ಕೊಡಲೇಬೇಕು 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 ಭ್ರಷ್ಟ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಅಯ್ಯಯ್ಯೋ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ನಾಗೇಂದ್ರನಿಗೆ 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 ಭ್ರಷ್ಟ ನಾಗೇಂದ್ರನಿಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ 187 ಕೋಟಿ ನುಡಿದಂತ ನಾಗೇಂದ್ರನಿಗೆ ಡಿಕೆ ಶಿವಕುಮಾರ್ಗೆ, ಭ್ರಷ್ಟಾಚಾರದ ಪಿತಾಮಹ ನಾಗೇಂದ್ರನಿಗೆ, ಭ್ರಷ್ಟಾಚಾರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಟ್ಟ ಡಿಕೆ ಶಿವಕುಮಾರ್ಗೆ, ಭ್ರಷ್ಟಾಚಾರವನ್ನು ಸಮರ್ಥನೆ ಈ ನಿಗಮ ಭ್ರಷ್ಟಾಚಾರದ ವಿರುದ್ಧ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ನಿರಂತರವಾಗಿ 4 ದಿನಗಳಿಂದ ಪ್ರತಿಭಟನೆ ನಡೀತಾ ಇದೆ. ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ನಾಗೇಂದ್ರವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನನಗೆ ಮಾಹಿತಿ ಇಲ್ಲದಂಗೆ ಅಧಿಕಾರಿಗಳ ಲೆವೆಲಲ್ಲಿ ಹಣ ವರ್ಗಾವಣೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾವುದೇ ಒಂದು ಸಂಘ ಸಂಸ್ಥೆದು ಹಣ ವರ್ಗಾವಣೆ ಆಗಬೇಕು ಅಂದರೆ ಆ ಸಂಘ ಸಂಸ್ಥೆಯ ಅಧ್ಯಕ್ಷ ಮತ್ತು ಅಧಿಕಾರಿ ಇಬ್ಬರು ಸೈನಿಂಗ್ ಅಥಾರಿಟಿ ಇಲ್ಲದೆ ಯಾವುದೇ ಕಾರಣಕ್ಕೂ ಹಣ ವರ್ಗಾವಣೆ ಆಗಲ್ಲ. ಇದು ಎಲ್ಲ ಸಾರ್ವಜನಿಕರಿಗೆ ಮತ್ತು ಜನತೆಗೆ ಗೊತ್ತಿರೋ ವಿಚಾರ. ಈ ಥರ ನೀವು ಸುಳ್ಳು ಹೇಳ್ಬಿಟ್ಟು ನೀವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ಕೊಡಲೇಬೇಕು. ಅದ್ರ ಜೊತೆಗೆ ನೀವು ವರ್ಗಾವಣೆ ಆಗಿರೋ ದುಡ್ಡಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹೋಗಿದೆ ಅಂತ ಎಲ್ಲಿ ನೀವು ಹೇಳ್ಬಿಡ್ತೀರಿ ಅನ್ನೋ ಉದ್ದೇಶದಿಂದ ನಿಮ್ಮನ್ನು ಸಚಿವರಾಗಿ ಪುನಃ ಮಾಡಿದ್ದಾರೆ. ಅವ್ರಿಗೂ ಒತ್ತಡ ಇದೆ ಪಾಪ. ಆದರೆ ಏನೇ ಒತ್ತಡ ಇರಲಿ, ನೀವು ಹಂಚಿಕೆ ಆಗುವ ವಿಚಾರ ಹೇಳ್ತೀರಿ ಅಂತ ಹೇಳ್ಬಿಟ್ಟು ನೀವು ಇವತ್ತು ನಿಮ್ಮನ್ನು ಪುನಃ 2ನೇ ಅವಧಿಗೆ ಸಚಿವರು ಮಾಡವ್ರೆ. ಆದರೆ ಇವರು ರಾಜೀನಾಮೆ ಕೊಡಲೇಬೇಕು ಅಂತ ನಮ್ಮ ಮಂಡ್ಯ BJP ನಿರಂತರವಾಗಿ ನಿಮ್ಮ ರಾಜೀನಾಮೆ ಕೊಡುವವರೆಗೂ ಪ್ರತಿಭಟನೆ ಮುಂದುವರಿಸಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಈ ಮೂಲಕ ವಿಚಾರ. ಸತೀಶ್ ಮದ್ದೂರು ಅಧ್ಯಕ್ಷ. ರಾಜ್ಯಾಧ್ಯಕ್ಷರ ಕರೆಯವರ ಮೇಲೆಗೆ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನು ನಡೆಸ್ತಾ ಇದ್ದೇವೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಸತತ 4 ದಿನಗಳಿಂದ ನಮ್ಮ ಎಲ್ಲ ತಾಲೂಕಿನ ಮಂಡಲ ಅಧ್ಯಕ್ಷರುಗಳು ಹಾಗೂ ಕಾರ್ಯಕರ್ತರು ಮುಖಂಡರುಗಳು ಬಂದು ಈ ಒಂದು ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಈಗ ನಿಂತಿದ್ದಾರೆ. ಏನು ಕಳೆದ ಸಂಪುಟ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಈ ನಾಗೇಂದ್ರ ಅವರ BJP ಒತ್ತಾಯ ಮಾಡಿ ರಾಜೀನಾಮೆಯನ್ನು ಪಡೆದಿತ್ತು. ಅದೇ ಭ್ರಷ್ಟ ಮಂತ್ರಿಯನ್ನು ತಿರ್ಗಾ ಸಂಪುಟಕ್ಕೆ ಸೇರಿಸ್ಕೊಂಡು ಈ ಭ್ರಷ್ಟ ಸರ್ಕಾರ ಪ್ರೂವ್ ಮಾಡಿದೆ. ಈ ಮಂತ್ರಿಯನ್ನು ತೆಗೆದುಹಾಕುವವರೆಗೂ ಸಹ ನಮ್ಮ BJP ಹೋರಾಟ ಮುಂದುವರಿಯುತ್ತೆ ಇಡೀ ರಾಜ್ಯಾದ್ಯಂತ. ಇವತ್ತೇನು ನಾವು ಜಿಲ್ಲೆಗಳಲ್ಲಿ ನಾವು ಮುಂದುವರಿಸಿದ್ದೀವಿ. ಯಾಕಂದರೆ ಸಿದ್ದರಾಮಯ್ಯ ಅವರು ಸದನದಲ್ಲೇ ಹೇಳ್ದಂಗೆ ನಾವು 187 ಕೋಟಿ ಅಂತ ನಾವು ಅವತ್ತು ಪ್ರಸ್ತಾಪ ಮಾಡಿದಾಗ ಸಿದ್ದರಾಮಯ್ಯ ಅವರು ಇಲ್ಲ 187 ಕೋಟಿ ಇಲ್ಲ, ಬರೀ 87 ಕೋಟಿ ಅಂತ ಸ್ವತಃ ಅವರೇ ಒಪ್ಕೊಂಡು ರಾಜೀನಾಮೆಯನ್ನು ಪಡೆದಿದ್ರು. ಆ ರಾಜೀನಾಮೆ ಪಡೆದಿದ್ರು ಸಹ ಇವತ್ತು ಅವರಿಗೆ ಮಂತ್ರಿಗಿರಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಯಾವುದೇ ರೀತಿಯಾದ ಕ್ಲೀನ್ ಚಿಟ್ ಇನ್ನೂ ಸಿಕ್ಕಿಲ್ಲ. ಆದರೂ ಕೂಡ ಭ್ರಷ್ಟ ಮಂತ್ರಿಯನ್ನು ಈ ಸೇರಿಸ್ಕೊಂಡಿರೋದ್ರಿಂದ ಅವ್ರನ್ನ ರಾಜೀನಾಮೆ ಪಡೆಯಬೇಕು ಅಂತೇಳಿ ನಮ್ಮ ಇಡೀ ರಾಜ್ಯದ ಹೋರಾಟ ಮುಂದುವರಿಯುತ್ತೆ. ಇದು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನು ತಾಳುತ್ತೆ ಅಂತ ಹೇಳ್ತಾ ನನ್ನ ಹೆಸರು ಮಧುಗಂಗಾಧರ್, ಮಳವಳ್ಳಿ ಮಂಡಲ ಅಧ್ಯಕ್ಷರು. ಇವತ್ತು ಮಂಡ್ಯ ನಗರದಲ್ಲಿ 4ನೇ ದಿನಕ್ಕೆ ಈ ಪ್ರತಿಭಟನೆ ಕಾಲಿಟ್ಟಿದೆ. ಮೊದಲನೇ ದಿನ ಅಂದರೆ ಸೋಮವಾರ ದಿನ
ಇಡೀ ನಮ್ಮ ತಾಲೂಕಿನಾದ್ಯಂತ ಇಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರುಗಳು, ಮುಖಂಡರುಗಳು ಮತ್ತು BJP ಮತದಾರರು ಕೂಡ ಬಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ನಿನ್ನೆ ಶ್ರೀರಂಗಪಟ್ಟಣ ಮತ್ತು ಪಾಂಡವಪುರ ಮಂಡಲದ ವತಿಯಿಂದ ಕೂಡ ಕಾರ್ಯಕ್ರಮ ಹಮ್ಮಿಕೊಂಡು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಪ್ರತಿಭಟನೆಯನ್ನು ಬೆಂಬಲಿಸಿದ್ದಾರೆ. ಮತ್ತು ಇವತ್ತು ಮಳವಳ್ಳಿ ಮತ್ತು ಮಂಡಲದ ವತಿಯಿಂದ ಎಲ್ಲ ನಮ್ಮ ಪ್ರಮುಖ ಮುಖಂಡರುಗಳು, ಮಂಡಲದ ಅಧ್ಯಕ್ಷರುಗಳು ಮತ್ತು ಕಾರ್ಯಕರ್ತರುಗಳು ಕೂಡ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ, ಮತ್ತು ಏನು ನಮ್ಮ ಸಚಿವರಿದ್ದಾರೆ ಬಿ ನಾಗೇಂದ್ರರವರು ಭ್ರಷ್ಟ ಸಚಿವರು, ಇಡೀ ನಮ್ಮ ಸಂಪುಟದಲ್ಲಿ ಯಾರಾದರೂ ಭ್ರಷ್ಟ ಸಚಿವರಿದ್ದಾರೆ ಅಂದರೆ ಆ ಬಿ ನಾಗೇಂದ್ರ. ಯಾಕೆ ಅಂತೇಳಿದ್ರೆ ಅವರು ಏನು ನಮ್ಮ ವಾಲ್ಮೀಕಿ ನಿಗಮದ ಇಲಾಖೆಯಲ್ಲಿ ಸುಮಾರು 187 ಕೋಟಿಯನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಈ 187 ಕೋಟಿಯಲ್ಲಿ ಇಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಮಾನ್ಯ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲೇ ಒಪ್ಕೊಂಡಿದ್ದಾರೆ. ಏನಂತ ಅಂತಂದರೆ ಹೌದು ನಿಜ 89 ಕೋಟಿ ದುರುಪಯೋಗ ಆಗಿದೆ, ಹಾಗಾಗಿ ಮಾನ್ಯ ನಾಗೇಂದ್ರವರು ರಾಜೀನಾಮೆ ಕೊಡಬೇಕು ಅಂತೇಳಿ ಅವರೇ ಹೇಳಿ ರಾಜೀನಾಮೆಯನ್ನು ಕೊಡಿಸು. ಅದಕ್ಕೆ ಜೊತೆಯಾಗಿ ನಮ್ಮ BJP ಏನು ಮುಖಂಡರುಗಳು ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ, ಆರ್ ಅಶೋಕ್ ಅವರ ನೇತೃತ್ವದಲ್ಲಿ, ಚೆಲುವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಏನು ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯನ್ನು ಮಾಡಿ ಅದು ಅದ್ಭುತವಾಗಿ ಯಶಸ್ವಿ ಆಯಿತು. ಮತ್ತು ಇವತ್ತು ಆ ಒಂದು ಪ್ರತಿಭಟನೆಯಿಂದ ಅಂದಿನ ಸಚಿವ ಅಂದರೆ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟರು. ಮತ್ತು ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಮಾನ್ಯ ಸಿದ್ದರಾಮಯ್ಯನವರು ಅವರು 14 ಸೈಟನ್ನು ವಾಪಸ್ ಯಾಕೆ ಕೊಟ್ಟರು ಅನ್ನೋದು ಕೂಡ ಪ್ರಶ್ನೆ ಬಂದಿದೆ. ಯಾಕೆ ಅಂತೇಳಿದ್ರೆ ಏನು ಪಾದಯಾತ್ರೆ ಮಾಡುವ BJP ಪಾರ್ಟಿ ವತಿಯಿಂದ ಆದ ನಂತರ ಮಾನ್ಯ ಸಿದ್ದರಾಮಯ್ಯನವರು ಇದು ಯಾವ ಕಡೆಯಿಂದ ಹೋಗ್ತಾ ಇದೆ, ಹಾಗಾಗಿ ನಾನು 14 ಸೈಟ್ ಏನು ನನ್ನ ಧರ್ಮಪತ್ನಿ ಪಾರ್ವತಮ್ಮನವ್ರ ಹೆಸರಲ್ಲಿ ಪಡೆದಿದ್ದೀನಿ ಆ ಸೈಟನ್ನು ಕೂಡ ವಾಪಸ್ ಕೊಡಬೇಕಾಗ್ತದೆ ಅಂಥೇಳಿ ಆ 14 ಸೈಟನ್ನು ಕೂಡ ವಾಪಸ್ಸು ಮಾಡಿದ್ರು. ಯಾಕೆ ಮಾಡಿದ್ರು? BJP ಪ್ರತಿಭಟನೆಯಿಂದ. ಮತ್ತು ನಿನ್ನೆ ಒಂದು ಸುದ್ದಿ ಏನು ಬಂದಿದೆ ಅಂದರೆ ಮಾನ್ಯ ಸಿದ್ದರಾಮಯ್ಯನವರ ಸುಪುತ್ರರಾದಂಥ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ನಿನ್ನೆ ಇದ್ದಕ್ಕಿದ್ದಾಗೇ ರಾತ್ರೋರಾತ್ರಿ ಆದೇಶವನ್ನು ಹೊರಡಿಸಿ ಏನು 50-50 ಅನುಪಾತದಡಿಯಲ್ಲಿ ಮೈಸೂರು ಭಾಗದ ಸಾರ್ವಜನಿಕರಿಗೆ ಸೈಟನ್ನು ಹಂಚಿದ್ದೋ ಅದನ್ನು ಕೂಡ ಈ ಕೂಡಲೇ ನಾನು ರದ್ದು ಮಾಡಿದ್ದೀನಿ. ಯಾಕೆಂದರೆ ನಮಗೆ ಸರ್ಕಾರ ಮುಖ್ಯ ಅನ್ನೋ ರೀತಿಯಲ್ಲಿ ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ಈಗ ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ಒಂದು 2,000 ಕೋಟಿ ಅವರು ಅಂದರೆ ಉಳಿತಾಯ ಆಗಿದೆ. ಯಾಕೆ ಅಂತೇಳಿದ್ರೆ ಈ ಒಂದು 2023ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಮೇಲೆ ಈ 50-50 ಅನುಪಾತದಡಿ ಈ ಖಾತೆಗಳನ್ನು ಹಂಚಿ ನಿನ್ನೆ ತಾನೇ ಅವರು ವಾಪಸ್ ಮಾಡಿದ್ದಾರೆ. ಮತ್ತು ಏನು ಇವತ್ತು ನಮ್ಮ BJP ವತಿಯಿಂದ ಪ್ರತಿಭಟನೆ ನಡೀತಾ ಇದೆ, ಈ ಭ್ರಷ್ಟ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೇಳಬೇಕು, ರಾಜೀನಾಮೆ ಕೊಡಬೇಕು ಅಂತೇಳಿ ನಮ್ಮ ಪಾರ್ಟಿಯಿಂದ ಮುಖಂಡರುಗಳು ಎಲ್ಲ ಸೇರಿ ಮಾಡ್ತಾಯಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. ಈ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡೋ ತನಕ ನಮ್ಮ ಧರಣಿ ನಿಲ್ಲಲ್ಲ, ನಮ್ಮ ಪ್ರತಿಭಟನೆ ನಿಲ್ಲಲ್ಲ. ಇದಕ್ಕೆ ಇಡೀ ನಮ್ಮ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮತ್ತು ಎಲ್ಲ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ನಮ್ಮ BJP ಮುಖಂಡರುಗಳು, ಕಾರ್ಯಕರ್ತರುಗಳು, ಶಾಸಕರು ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಹಾಗಾಗಿ ಅವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಈಗಾಗಲೇ CBIನವರು ಕೂಡ ಮಾನ್ಯ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದಾರೆ. ಮಾನ್ಯ ನಾಗೇಂದ್ರ ಅವ್ರನ್ನ ಪ್ರಾಸಿಕ್ಯೂಷನ್ ಮಾಡೋಕ್ಕೆ ನಮಗೆ ಅನುಮತಿ ಕೊಡಿ ಅಂಥೇಳಿ 4 ದಿನದ ಹಿಂದೆ ಪತ್ರ ಬರೆದಿದ್ದಾರೆ. ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಅವರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಏನು ನಮ್ಮ ಮಂಡಲ ವತಿಯಿಂದ ಮಳವಳ್ಳಿ ಮತ್ತು ಮದ್ದೂರು ವತಿಯಿಂದ ಈ ಕಾರ್ಯಕ್ರಮ ಆಗ್ತಾಯಿದೆ. ಈ ಮಾನ್ಯ ನಾಗೇಂದ್ರ ಅವರು ದಯಮಾಡಿ ಕೂಡಲೇ ಅವ್ರಿಗೆ ರಾಜೀನಾಮೆ ಕೊಡಬೇಕು ಅಂತೇಳಿ ನಮ್ಮೆಲ್ಲ ಮುಖಂಡರುಗಳ ಪರವಾಗಿ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ನಮಸ್ಕಾರ.